ಗಮನಿಸಿ. ಈ ಕಥೆಯು 1990ರ ಕಾಶ್ಮೀರ ಪಂಡಿತರ ನರಮೇಧ ಮತ್ತು ಲೇಖಕರ ಕಾಲ್ಪನಿಕ ಕಥೆಯನ್ನು ಆಧರಿಸಿದೆ. ಇದು ಹಲವಾರು ಸಂಶೋಧನೆಗಳಿಂದ ನಾನು ಸಂಗ್ರಹಿಸಿದ ಹಲವಾರು ಸಂಗತಿಗಳು ಮತ್ತು ಮಾಹಿತಿಗಳನ್ನು ಆಧರಿಸಿದೆ. ನಾನು ಕೊಯಮತ್ತೂರಿನಲ್ಲಿ ನನ್ನ ಕೆಲವು ಕಾಶ್ಮೀರ ಸ್ನೇಹಿತರೊಂದಿಗೆ ಮಾಡಿದ್ದೇನೆ. ಅವರು ನರಮೇಧದ ಅವಧಿಯಲ್ಲಿ ಅವರ ನೋವು ಮತ್ತು ಸಂಕಟಗಳ ಬಗ್ಗೆ ನನಗೆ ತಿಳಿಸಿದರು. ಇದು ಯಾವುದೇ ಧರ್ಮೀಯರಿಗೆ ನೋವುಂಟು ಮಾಡುವುದಿಲ್ಲ. 2022 ಕಾಶ್ಮೀರ. ವಿಕಾಸ್ ಕೃಷ್ ಪಂಡಿತ್ ಅವರ ಕಿರಿಯ ಸಹೋದರ ಅರ್ಜುನ್ ಪಂಡಿತ್ ಮತ್ತು ಅವರ ಗೆಳತಿ ಅಂಜಲಿ ಪಂಡಿತ್ ಅವರು ಬಹಳ ವರ್ಷಗಳ ನಂತರ ಕಾಶ್ಮೀರಕ್ಕೆ ಬಂದಿದ್ದಾರೆ. ನರೇಂದ್ರ ಮೋದಿಯವರ ಅಧಿಕಾರದಲ್ಲಿರುವ ಈಗಿನ ಆಡಳಿತ ಪಕ್ಷವು ಕಾಶ್ಮೀರ ವಿಶೇಷ ಸಂವಿಧಾನ ಮತ್ತು 370ನೇ ವಿಧಿಯನ್ನು ರದ್ದುಗೊಳಿಸಿದ ನಂತರ ಮನೆಯೊಳಗೆ ಹೋಗುವಾಗ ಇಬ್ಬರೂ ನೆನಪಿಸಿಕೊಂಡರು. 1990ರ ನರಮೇಧದ ಸಮಯದಲ್ಲಿ ಅವರ ಜೀವನ. ಈ ಕಥೆಯನ್ನು ತೀವ್ರವಾಗಿ ಮತ್ತು ಪರಿಣಾಮಕಾರಿಯಾಗಿ ಮಾಡಲು ನಾನು ಮೊದಲ ವ್ಯಕ್ತಿ ನಿರೂಪಣೆಯನ್ನು ಬಳಸುತ್ತೇನೆ. ಕೆಲವು ವರ್ಷಗಳ ಹಿಂದೆ 1990 ಕಾಶ್ಮೀರ. ಮುಂಜಾನೆ 3 ಗಂಟೆಗೆ ಧ್ವನಿವರ್ಧಕಗಳು ಕಾಶ್ಮೀರದ ಇಡೀ ಪ್ರದೇಶಕ್ಕೆ ನುಗ್ಗಿದವು. ಎಲ್ಲಾ ಹಿಂದೂಗಳು ಸ್ಥಳವನ್ನು ತೊರೆಯುತ್ತಾರೆ ಅಥವಾ ಇಸ್ಲಾಂ ಧರ್ಮವನ್ನು ಸ್ವೀಕರಿಸುತ್ತಾರೆ. ಇದು ಈಗ ಇಸ್ಲಾಮಿಕ್ ರಾಜ್ಯವಾಗಿದೆ. ಎಲ್ಲವೂ ಉರಿಯುತ್ತಿತ್ತು. ಎಲ್ಲಾ ದೇವಾಲಯಗಳಿಗೆ ಬೆಂಕಿ ಹಚ್ಚಲಾಯಿತು ಮತ್ತು ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಬಂಡೆಯು ಬಡ ಅಂಜಲಿಯ ಕೋಣೆಯ ಕಿಟಕಿಯನ್ನು ಒಡೆದು ಹಾಕಿತು. ಅವಳು ಮತ್ತು ಅವಳ ಹೆತ್ತವರು ಸಂಪೂರ್ಣ ಆಘಾತಕ್ಕೊಳಗಾದರು. ಒಮ್ಮೆ ಅವರೊಂದಿಗೆ ದೀಪಾವಳಿ ಆಚರಿಸಿದ ಅವರ ಪ್ರೀತಿಯ ನೆರೆಹೊರೆಯವರು ಅವರ ಮೇಲೆ ಕಲ್ಲು ತೂರಲು ಪ್ರಾರಂಭಿಸಿದ್ದಾರೆ. ಅದನ್ನು ಸೇರಿಸಲು ಅವರು ತಮ್ಮ ಪಕ್ಕದ ಮನೆಯನ್ನು ಕಾಶ್ಮೀರಿ ಪಂಡಿತರು ಸಹ ದೊಡ್ಡ ಜ್ವಾಲೆಯಲ್ಲಿ ನೋಡಿದರು. ಅದರೊಳಗಿದ್ದ ವ್ಯಕ್ತಿಯ ಕಿರುಚಾಟ ಮತ್ತು ಸುಡುವಿಕೆ ಅವಳಿಗೆ ಕೇಳಿಸಿತು. ಆಮೇಲೆ ಗೊತ್ತಾಯಿತು, ಮೊದಲು ಟಾರ್ಗೆಟ್ ಮಾಡಿದ್ದು ಅವರ ಮನೆಯೇ, ಆದರೆ ಅಂಧೇರ ಕಾರಣ ತಪ್ಪಾಯಿತು. ಅವರು ವೇಗವಾಗಿ ಕಾರ್ಯನಿರ್ವಹಿಸದಿದ್ದರೆ ತಮ್ಮ ಅಂತ್ಯವು ಹತ್ತಿರದಲ್ಲಿದೆ ಎಂದು ಅವರೆಲ್ಲರಿಗೂ ತಿಳಿದಿತ್ತು. ಚಿಕ್ಕ ಹುಡುಗಿಯರನ್ನು ಅಪಹರಿಸಿ ಅತ್ಯಾಚಾರ ಮಾಡಿ ನಂತರ ಇಸ್ಲಾಂಗೆ ಮತಾಂತರಿಸಲಾಯಿತು. ಅವರಿಗೆ ತಪ್ಪಿಸಿಕೊಳ್ಳಲು ಅವಕಾಶವಿರಲಿಲ್ಲ. ಈ ಪ್ರಾಣಿಗಳಿಂದ ಮರೆಮಾಡಲು ಅಂಜಲಿಯ ತಾಯಿ ಅವಳನ್ನು 4x4 ಸೂಟ್ಕೇಸ್ನಲ್ಲಿ ತಳ್ಳಿದಳು. ಆಕೆಯ ಸಂಬಂಧಿಕರೊಬ್ಬರು ತಮ್ಮ ಮುಸ್ಲಿಂ ಸ್ನೇಹಿತನನ್ನು ತಪ್ಪಿಸಿಕೊಳ್ಳಲು ಸಹಾಯ ಮಾಡಲು ವಿನಂತಿಸಿದರು. ಭಾಯಿಜಾನ್, ನಾವು ಒಬ್ಬರಿಗೊಬ್ಬರು ಬಹಳ ದಿನಗಳಿಂದ ತಿಳಿದಿದ್ದೇವೆ. ದಯವಿಟ್ಟು ನಮಗೆ ತಪ್ಪಿಸಿಕೊಳ್ಳಲು ಸಹಾಯ ಮಾಡಿ. ಹೌದು, ಖಂಡಿತ, ನನ್ನ ಜೊತೆ ಬಾ ಎಂದ ಭಾಯಿಜಾನ್. ಭಾಯಿಜಾನ್ ಅವರನ್ನು ಕಿರಿದಾದ ಗಲ್ಲಿಯಲ್ಲಿ ಕರೆದೊಯ್ದು ಹೊಟ್ಟೆಗೆ 26 ಬಾರಿ ಇರಿದಿದ್ದಾನೆ. ಹೇಗಾದರೂ ಅಂಜಲಿಯ ತಾಯಿ 500 ರೂಪಾಯಿಗಳನ್ನು ಕಿತ್ತುಕೊಂಡು ದೇವರನ್ನು ತೊರೆದ ಸ್ಥಳದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಾಯಿತು. ಮತ್ತು ಅಂಜಲಿಯ ಇತರ ಸಾವಿರಾರು ತಾಯಿ ಇದ್ದಕ್ಕಿದ್ದಂತೆ ತಮ್ಮ ಎಲ್ಲವನ್ನೂ ಬಿಟ್ಟುಬಿಡುವಂತೆ ಒತ್ತಾಯಿಸಲ್ಪಟ್ಟರು. ಮತ್ತು ಅಂಜಲಿಯ ಸಾವಿರಾರು ಜನರು ತಮ್ಮ ಜೀವವನ್ನು ಕಳೆದುಕೊಂಡರು ಅಥವಾ ನರಕದಲ್ಲಿ ಸಿಕ್ಕಿಬಿದ್ದರು. ಒಮ್ಮೆ ಸಣ್ಣ ಒಳನೋಟ. ನನ್ನ ಸ್ನೇಹಿತೆಯ ತಾಯಿಯೊಬ್ಬಳು ತನ್ನ ಗಂಡನ ರಕ್ತದಲ್ಲಿ ನೆನೆಸಿದ ಅನ್ನವನ್ನು ತಿನ್ನುವಂತೆ ಮಾಡಿದ್ದಳು. ಸುಮ್ಮನೆ ಕಲ್ಪಿಸಿಕೊಳ್ಳಿ, ನಾನು ಮತ್ತು ನನ್ನ ಗೆಳತಿ ಸುಳ್ಳು ಹೇಳುತ್ತಿದ್ದೇವೆ ಎಂದು ನೀವು ಭಾವಿಸಿದರೆ ಬೇರೆ ಕಾಶ್ಮೀರ ಪಂಡಿತರನ್ನು ಕೇಳಿ. ಅವನು ಕೂಡ ಸುಳ್ಳು ಹೇಳುತ್ತಾನೆ ಎಂದು ನೀವು ಭಾವಿಸಿದರೆ ಇನ್ನೊಬ್ಬರನ್ನು ಕೇಳಿ, ಮತ್ತು ಇನ್ನೊಂದು ಮತ್ತು ಇನ್ನೊಂದು ಮತ್ತು ಇನ್ನೊಂದು. ನೀವು ಅದೇ ಉತ್ತರವನ್ನು ಪಡೆಯುತ್ತೀರಿ. ಈಗ ಅವರೆಲ್ಲರೂ ಸುಳ್ಳು ಹೇಳಲು ಸಾಧ್ಯವಿಲ್ಲ, ಅಲ್ಲವೇ? 1980 ಮತ್ತು 1990ರ ದಶಕದ ಉತ್ತರಾರ್ಧದಲ್ಲಿ ಕಾಶ್ಮೀರವು ಇಸ್ಲಾಮಿಕ್ ಉಗ್ರವಾದದ ಅಲೆಯಿಂದ ಮುಳುಗಿತು ಮತ್ತು ಅನೇಕ ವಿವೇಕಯುತ ಮತ್ತು ಮಧ್ಯಮ ವರ್ಗದ ಮುಸ್ಲಿಮರು ಒದ್ದಾಡಿದರು. ಆದರೆ ನಾವು ಮುಸ್ಲಿಂ ಪ್ರತಿಕ್ರಿಯೆಯ 3 ವಿಶಾಲ ವರ್ಗಗಳನ್ನು ನೋಡಿದ್ದೇವೆ ಎಂದು ನಾನು ಸೂಚಿಸಲು ಬಯಸುತ್ತೇನೆ. ಶ್ರೀನಗರ. ಆ ಸಮಯದಲ್ಲಿ ನಾನು ಮತ್ತು ಅಂಜಲಿ ಕೇವಲ 3 ವರ್ಷ ವಯಸ್ಸಿನವರಾಗಿದ್ದೆವು. ಆಗ ನನಗೆ ಎಲ್ಲವೂ ಅರ್ಥವಾಗಲಿಲ್ಲ, ಆದರೆ ಆ ಭಯವನ್ನು ಗ್ರಹಿಸಲು ಸಾಧ್ಯವಾಯಿತು. ಜನವರಿಯಿಂದ ಮಾರ್ಚ್ 1990ರ ಅವಧಿಯಲ್ಲಿ ನಾವು ಶ್ರೀನಗರದಲ್ಲಿದ್ದಾಗ ನಮ್ಮ ತಲೆಮಾರುಗಳು ಸಾವಿರಾರು ವರ್ಷಗಳಿಂದ ಬದುಕುತ್ತಿರುವ ಕೊನೆಯ ದಿನಗಳು. ಆ ಸಮಯದಲ್ಲಿ ನಾನು ಮತ್ತು ಅಂಜಲಿ ಕೇವಲ 3 ವರ್ಷ ವಯಸ್ಸಿನವರಾಗಿದ್ದೆವು. ಆಗ ನನಗೆ ಎಲ್ಲವೂ ಅರ್ಥವಾಗಲಿಲ್ಲ, ಆದರೆ ಆ ಭಯವನ್ನು ಗ್ರಹಿಸಲು ಸಾಧ್ಯವಾಯಿತು. ಜನವರಿಯಿಂದ ಮಾರ್ಚ್ 1990ರ ಅವಧಿಯಲ್ಲಿ ನಾವು ಶ್ರೀನಗರದಲ್ಲಿದ್ದಾಗ ನಮ್ಮ ತಲೆಮಾರುಗಳು ಸಾವಿರಾರು ವರ್ಷಗಳಿಂದ ಬದುಕುತ್ತಿರುವ ಕೊನೆಯ ದಿನಗಳು. ಅಂತ್ಯವಿಲ್ಲದ ಕರ್ಫ್ಯೂ ಇರುತ್ತದೆ. ಒಂದು ದಿನ ನಾನು ಮತ್ತು ಅಂಜಲಿ ಶಾಲೆಯಲ್ಲಿದ್ದಾಗ ಕೆಲವು ಉಗ್ರಗಾಮಿ ಗುಂಪು ಗುಂಡು ಹಾರಿಸಲು ಪ್ರಾರಂಭಿಸಿತು. ನಾವೆಲ್ಲರೂ ನಮ್ಮ ತರಗತಿಯಲ್ಲಿ ಅಡಗಿಕೊಂಡೆವು. ನಂತರ ಆ ದಿನ ನನ್ನ ತಾಯಿ ಅದಿತಿ ಪಂಡಿತ್ ಕರ್ಫ್ಯೂ ನಡುವೆ 30-40 ನಿಮಿಷಗಳ ವಿರಾಮದ ಸಮಯದಲ್ಲಿ ನನ್ನನ್ನು ಕರೆದುಕೊಂಡು ಹೋಗಲು ಬಂದರು. ಅವರು ಧರಿಸಿರಲಿಲ್ಲ ಅವಳ ಮತ್ತು ಬಿಂದಿ. ಭಾರತದ ಇತರ ಭಾಗಗಳಲ್ಲಿ ಸಿಂಧೂರ್ ಮತ್ತು ಮಂಗಳಸೂತ್ರದಂತೆಯೇ ಕೆಪಿ ವಿವಾಹಿತ ಮಹಿಳೆಯರಿಗೆ ಅದೇ ಪ್ರಾಮುಖ್ಯತೆಯನ್ನು ಹೊಂದಿದೆ. ಅವಳು ತಲೆ ಮುಚ್ಚಿಕೊಂಡಿದ್ದಳು. ಏಕೆ ಎಂದು ನನಗೆ ಅರ್ಥವಾಗಲಿಲ್ಲ. ಆದರೆ
ಆಗ ನಾನು ಮೊದಲ ಬಾರಿಗೆ ಏನೋ ಭಯಂಕರವಾಗಿ ತಪ್ಪಾಗಿದೆ ಎಂದು ಗ್ರಹಿಸಿದೆ. ನಾವು ಮುಖ್ಯ ಮಾರ್ಗವನ್ನು ತೆಗೆದುಕೊಳ್ಳಲಿಲ್ಲ. ಜನಸಮೂಹವನ್ನು ತಪ್ಪಿಸಲು ನಾವು ನಮ್ಮ ಮನೆಗೆ ತಲುಪಲು ಕೆಲವು ಬೆಸ ನೆರಳಿನ ಹಾದಿಗಳನ್ನು ತೆಗೆದುಕೊಂಡಿದ್ದೇವೆ. ನಮಗೆ ಏನೂ ಆಗುವುದಿಲ್ಲ ಎಂದು ಭರವಸೆ ನೀಡಿ ನಮ್ಮ ಮನೆಗೆ ತಲುಪಲು ಕೆಲವು ಸೇನಾ ಸಿಬ್ಬಂದಿ ನಮಗೆ ಸಹಾಯ ಮಾಡಿದರು. ಕರ್ಫ್ಯೂ ಸಮಯದಲ್ಲಿ ನೋಡಿದಾಗ ಗುಂಡು ಹಾರಿಸಲಾಯಿತು. ಆ ದಿನಗಳಲ್ಲಿ ಕರ್ಫ್ಯೂ ಮತ್ತು ಮನೆಯಲ್ಲಿ ಯಾವುದೇ ಆಹಾರ ಪದಾರ್ಥಗಳು ನಾವು ವಿರಳವಾಗಿ ಸರಿಯಾಗಿ ತಿನ್ನುತ್ತೇವೆ. ಮಕ್ಕಳಾದ ನಾವು ಅದರ ಬಗ್ಗೆ ಸಾಕಷ್ಟು ದೂರುತ್ತಿದ್ದೆವು. ನಾವು ನಮ್ಮ ಕಿಟಕಿಗಳನ್ನು ಹೆಚ್ಚಿನ ಸಮಯ ಮುಚ್ಚಿ ಇಡುತ್ತೇವೆ. ನನ್ನ ಚಿಕ್ಕ ಸಹೋದರ ಅರ್ಜುನ್ ಪಂಡಿತ್ ಕೋಣೆಗೆ ನುಸುಳಲು ಮತ್ತು ಕಿಟಕಿ ತೆರೆಯಲು ಸೇನೆಯು ಬೃಹತ್ ಜನಸಮೂಹದ ಮೇಲೆ ಅಶ್ರುವಾಯುಗಳನ್ನು ಎಸೆದಿದೆ. ಕೆಲವು ವರ್ಷಗಳ ನಂತರ 2020. ಹಾಗೆ ವರ್ಷಗಳು ಕಳೆದವು. ನಾನು ಮತ್ತು ಅಂಜಲಿ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದೆವು. ನಾನು ನನ್ನ ಚಿಕ್ಕಮ್ಮ ಶಾರದಾ ಪಂಡಿತ್ ಅವರ ಕುಟುಂಬದಿಂದ ಬೆಳೆದೆ. ಅಂಜಲಿ ಕೂಡ ಬೆಂಗಳೂರಿನಲ್ಲಿ ಬೆಳೆದವಳು. ನರಮೇಧದ ನಂತರ ಮತ್ತು ಬೆಂಗಳೂರಿಗೆ ನಮ್ಮ ವಲಸೆಯ ನಂತರ ನಾವು ಪರಸ್ಪರ ಭೇಟಿಯಾಗಲಿಲ್ಲ. ಕ್ರೈಸ್ಟ್ ಯೂನಿವರ್ಸಿಟಿಯಲ್ಲಿ ನಾವು ಆಗಾಗ ಭೇಟಿಯಾಗುತ್ತಿದ್ದೆವು. ನಾವು ಬಾಲ್ಯದಿಂದಲೂ ಪರಸ್ಪರ ಪ್ರೀತಿಸುತ್ತೇವೆ. ವಿಶ್ವವಿದ್ಯಾನಿಲಯದಲ್ಲಿ ಕಾನೂನು ಕೋರ್ಸ್ ಮುಗಿಸಿದ್ದೇನೆ. ನನ್ನ ಚಿಕ್ಕಮ್ಮ ದ್ವಾರಕಾ ದತ್ ನನ್ನ ಹೆತ್ತವರಿಗೆ ನಿಖರವಾಗಿ ಏನಾಯಿತು ಎಂಬುದನ್ನು ಬಹಿರಂಗಪಡಿಸಲಿಲ್ಲ. ಆದರೆ ನಾನು ಮತ್ತು ನನ್ನ ಸಹೋದರ ಅವರು ಜೀವಂತವಾಗಿರುತ್ತಾರೆ ಎಂದು ಆಶಿಸಿದರು. ನಂತರ ನಾನು ಅದೇ ಕಾಲೇಜಿನಲ್ಲಿ ನನ್ನ ಸ್ನಾತಕೋತ್ತರ ಪದವಿಯನ್ನು ಮಾಡುತ್ತಿದ್ದೆ. ನಾನು ಮತ್ತು ಅಂಜಲಿ ಕಾಲೇಜಿನ ಹಾಸ್ಟೆಲ್ನಲ್ಲಿ ಕಳೆದ ಸಮಯದಲ್ಲಿ ಅವಳು ನನ್ನನ್ನು ಕೇಳಿದಳು, ನಾನು ಅವಳನ್ನು ಎಷ್ಟು ಪ್ರೀತಿಸುತ್ತೇನೆ. ನಾನು ಹೇಳಿದೆ, ಎಲ್ಲಾ ಜಗತ್ತಿನಲ್ಲಿ ನಿಮ್ಮಂತೆ ನನಗೆ ಹೃದಯವಿಲ್ಲ. ಪ್ರಪಂಚದಲ್ಲಿ ನನ್ನಂತೆ ನಿನ್ನ ಮೇಲೆ ಪ್ರೀತಿಯಿಲ್ಲ. ನಮ್ಮ ಪ್ರೀತಿ ಬಲವಾಯಿತು ಮತ್ತು ನಮ್ಮ ಕುಟುಂಬದ ಸದಸ್ಯರು ಮದುವೆಗೆ ಒಪ್ಪಿಗೆ ನೀಡಿದರು. ನನ್ನ ತಂದೆಯ ಸ್ನೇಹಿತರು ನಿವೃತ್ತ ಡಿಜಿಪಿ ಹರ್ಷವರ್ಧನ್, ನಿವೃತ್ತ ಪತ್ರಕರ್ತ ರಾಗುಲ್ ರೋಷನ್ ಮತ್ತು ನಿವೃತ್ತ ಡಾ. ಸಂಜಯ್ ಕುಮಾರ್ ಬೆಂಗಳೂರಿನಲ್ಲಿ ಕುಟುಂಬ ಕೂಟದ ಸಂದರ್ಭದಲ್ಲಿ ನಮ್ಮನ್ನು ಭೇಟಿಯಾದರು. ಅವರೆಲ್ಲರೂ ಕಾಶ್ಮೀರಕ್ಕೆ ಹಿಂತಿರುಗಲು ಯೋಜಿಸುತ್ತಿದ್ದರು. ನಾನು ಮತ್ತು ಅಂಜಲಿಯನ್ನು ನನ್ನ ಸಹೋದರ ಅರ್ಜುನ್ ಪಂಡಿತ್ ಮನೆಗೆ ಬೇಗ ಬರುವಂತೆ ಹೇಳಿದರು. ನನ್ನ ಚಿಕ್ಕಪ್ಪ ಮಾಜಿ ಐಎಎಸ್ ಅಧಿಕಾರಿ ಕೃಷ್ಣ ದತ್ ಅವರು 1990ರ ಕಾಶ್ಮೀರ ನರಮೇಧದ ವಿಷಯಗಳ ಪತ್ರಿಕೆಗಳನ್ನು ನೋಡುತ್ತಿದ್ದರು. ಇವುಗಳ ಪ್ರತಿಯೊಂದು ಸುದ್ದಿಯನ್ನು ಓದಿದಾಗ ಅವರು ತುಂಬಾ ಅಸಮಾಧಾನಗೊಂಡರು ಮತ್ತು ನಾಶವಾಗಿದ್ದರು. ನನ್ನ ಚಿಕ್ಕಮ್ಮ ಅವನಿಗೆ ಕಾಫಿ ಬಡಿಸುತ್ತಿದ್ದಾಗ ನಾನು ಅವಳನ್ನು ಕರೆದು ನಾನು ಅಂಜಲಿಯೊಂದಿಗೆ ಮನೆಗೆ ಬರುತ್ತೇನೆ ಎಂದು ತಿಳಿಸಿದೆ. ಅವಳು ಒಪ್ಪಿದಳು. ಕೃಷ್ಣ ಕಾಶ್ಮೀರ ಹತ್ಯಾಕಾಂಡದ ದಿನಪತ್ರಿಕೆಗಳನ್ನು ನೋಡುತ್ತಿರುವಾಗ ಅವನ ಹೆಂಡತಿ ಅವನನ್ನು ಸಮಾಧಾನಪಡಿಸಿದಳು. ಎಲ್ಲವೂ ಸರಿಯಾಗುತ್ತದೆ, ತಯಾರಾಗಲು ಕೇಳಿದಳು. ಸ್ನೇಹಿತರು ಮನೆಯೊಳಗೆ ಒಟ್ಟುಗೂಡುತ್ತಾರೆ. ಈ ವೇಳೆ ಡಿಜಿಪಿ ಹರ್ಷ ಅವರು ತಮ್ಮ ಸ್ನೇಹಿತರಿಗೆ ರಾಜಕೀಯ ಮತ್ತು ಅವರ ಹಿಂದಿನ ಜೀವನದ ಬಗ್ಗೆ ಮಾತನಾಡದಂತೆ ಆದೇಶಿಸಿದರು. ನಾವು ಕೂಡ ಕಾಶ್ಮೀರದ ಬಗ್ಗೆ ಏನೂ ಮಾತನಾಡಬಾರದು ಎಂದು ಕೃಷ್ಣ ಹೇಳಿದರು. ಹಾಗಾದರೆ ನಿರ್ಗಮನದ ಪ್ರಸ್ತಾಪವಿಲ್ಲ ಎಂದು ರಾಗುಲ್ ಹೇಳಿದರು. ಇಲ್ಲ, ಅದು ನಿರ್ಗಮನವಲ್ಲ, ನರಮೇಧ ಎಂದ ಕೃಷ್ಣ. ಅಷ್ಟರಲ್ಲಿ ನಾನು ಮತ್ತು ಅಂಜಲಿ ಪಂಡಿತ್ ಮನೆಯೊಳಗೆ ಪ್ರವೇಶಿಸಿದೆವು. ಆತ್ಮೀಯ ಸ್ವಾಗತದೊಂದಿಗೆ ನಾನು ಮತ್ತು ಅವಳು ಮನೆಯೊಳಗೆ ಹೋದೆವು. ಅಲ್ಲಿ ನಾವೆಲ್ಲರೂ ಕಾಲೇಜಿನಲ್ಲಿ ಕಳೆದ ಕೆಲವು ಸಂತೋಷದ ಕ್ಷಣಗಳನ್ನು ಮಾತನಾಡಿದ್ದೇವೆ. ಮಾತನಾಡುವಾಗ ಡಿಜಿಪಿ ಹರ್ಷ ನನ್ನನ್ನು ಕೇಳಿದರು, ಹಾಗಾದರೆ ವಿಕಾಶ್, ನಿಮ್ಮ ಕಾಲೇಜು ದಿನಗಳನ್ನು ನೀವು ಹೇಗೆ ವಿವರಿಸುತ್ತೀರಿ? ಸ್ವಲ್ಪ ಯೋಚಿಸುತ್ತಾ ನಾನು ಉತ್ತರಿಸಿದೆ, ಹೆಚ್ಚು ಏನೂ ಇಲ್ಲ ಚಿಕ್ಕಪ್ಪ. ನಾನು ಕೇವಲ ಪುಸ್ತಕಗಳು ಮತ್ತು ಅಧ್ಯಯನಗಳಲ್ಲಿದ್ದೆ. ನನ್ನ ಕಾನೂನು ಕೋರ್ಸ್ನ ಭಾಗವಾಗಿ ನಾನು ರಾಜಕೀಯದಲ್ಲಿ ಭಾಗವಹಿಸಿದ್ದೇನೆ. 2020ರ ಬೆಂಗಳೂರು ಗಲಭೆಯಲ್ಲಿ ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ನರು ಶೋಷಣೆಗೆ ಒಳಗಾಗಿದ್ದಾರೆ ಮತ್ತು ತಾರತಮ್ಯಕ್ಕೆ ಒಳಗಾಗಿದ್ದಾರೆ ಎಂದು ನಾನು ತಿಳಿದುಕೊಂಡಿದ್ದೇನೆ. ಮತ್ತು ನಮ್ಮ ದೇಶದಲ್ಲಿ ಇಂತಹ ಅನೇಕ ವಿಷಯಗಳಿವೆ. ನಾನು ಪುಸ್ತಕಗಳ ಹೊರತಾಗಿ ಪ್ರಾಯೋಗಿಕ ಜಗತ್ತನ್ನು ಅರಿತುಕೊಂಡೆ. ಇದು ಅವನನ್ನು ಆಳವಾಗಿ ಕೆರಳಿಸುತ್ತದೆ. ಆದರೂ ಅವರು ಮೌನ ವಹಿಸಿದ್ದರು. ಈ ಸಮಯದಲ್ಲಿ ಅರ್ಜುನ್ ಪಂಡಿತ್ ನನ್ನ ಚಿಕ್ಕಮ್ಮನನ್ನು ಕೇಳಿದರು, ಆಂಟಿ, ನಾನು ನನ್ನ ಹೆತ್ತವರ ಸ್ಥಳಕ್ಕೆ ಭೇಟಿ ನೀಡಲು ಬಯಸಿದ್ದೆ. ದಯವಿಟ್ಟು ನಮ್ಮನ್ನು ಅಲ್ಲಿಗೆ ಕರೆದುಕೊಂಡು ಹೋಗು. ನಾವು ಹಲವಾರು ದಿನಗಳಿಂದ ನಿಮ್ಮನ್ನು ಕೇಳುತ್ತಿದ್ದೇವೆ. ಇದನ್ನು ಕೇಳಿದ ಚಿಕ್ಕಪ್ಪನಿಗೆ ಸಿಟ್ಟು ಬಂತು. ಅವರು ಹೇಳಿದರು, ನಾವು ಅಲ್ಲಿಗೆ ಹೋಗಲು ಸಾಧ್ಯವಿಲ್ಲ. ಅವರು ಗೊಣಗಿದರು. ಆದರೆ ಇದರಿಂದ ನಾನು ಉದ್ವಿಗ್ನಗೊಂಡಿದ್ದೆ. ಈ ಸಮಯದಲ್ಲಿ ಪತ್ರಕರ್ತರು ನಮ್ಮನ್ನು ಕೇಳಿದರು, ಹಾಗಾದರೆ ಸಹೋದರರೇ, ಕಾಶ್ಮೀರದ ಬಗ್ಗೆ ನಿನಗೇನು ಗೊತ್ತು? ಅರ್ಜುನ್ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಮೊದಲ ವರ್ಷ ಓದುತ್ತಿದ್ದಾನೆ. ಅವರು ವಿಶ್ವವಿದ್ಯಾನಿಲಯದಲ್ಲಿ ತನಗೆ ಕಲಿಸಿದ ವಿಷಯಗಳನ್ನು ನೆನಪಿಸಿಕೊಂಡರು ಮತ್ತು ಹೇಳಿದರು, ಕಾಶ್ಮೀರವು ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ನರಿಗೆ ಸೇರಿದೆ. ಇದು ಭಾರತದ ಅವಿಭಾಜ್ಯ ಅಂಗವಲ್ಲ.
ಗಾಂಧಿ ಮತ್ತು ನೆಹರು ನಮ್ಮ ಜನರ ಕಲ್ಯಾಣಕ್ಕಾಗಿ ರಾಜ್ಯಕ್ಕೆ ವಿಶೇಷ ಸ್ಥಾನಮಾನ ಮತ್ತು 370ನೇ ವಿಧಿಯನ್ನು ನೀಡಿದರು. ಇದನ್ನು ಕೇಳಿ ಮುದುಕರು ಕೋಪಗೊಂಡರು. ಅವರು ಭಾರತೀಯ ಶಿಕ್ಷಣ ವ್ಯವಸ್ಥೆಯನ್ನು ಅಪಹಾಸ್ಯ ಮಾಡಿದರು. ಬೇಯಿಸಿದ ಇತಿಹಾಸಗಳ ಮೂಲಕ ನಿಜವಾದ ಸಮಸ್ಯೆಯ ಬಗ್ಗೆ ಸುಳ್ಳುಗಳನ್ನು ಹೇಳುವಲ್ಲಿ ಅವರು ಹೇಗೆ ಕರಗತ ಮಾಡಿಕೊಂಡರು. ವೈದ್ಯ ಸಂಜಯ್ ಕುಮಾರ್, ರಾಗುಲ್ ರೋಷನ್ ಅವರ ಪತ್ರಕರ್ತರನ್ನು ಭ್ರಷ್ಟರು ಮತ್ತು ಒಂದು ನಿರ್ದಿಷ್ಟ ವ್ಯಕ್ತಿಗೆ ಪಕ್ಷಪಾತ ಮಾಡುತ್ತಾರೆ ಎಂದು ಲೇವಡಿ ಮಾಡಿದರು. ಇದರಿಂದ ಇಬ್ಬರ ನಡುವೆ ಗದ್ದಲ ಉಂಟಾಗಿದ್ದು ಡಿಜಿಪಿ ಹರ್ಷ ಅವರನ್ನು ಸಮಾಧಾನಪಡಿಸಿದರು. ಈಗ ನಾನು ನನ್ನ ಚಿಕ್ಕಪ್ಪನನ್ನು ಕೇಳಿಕೊಂಡೆ, ಅಂಕಲ್, ದಯವಿಟ್ಟು ನನಗೆ ಚೆನ್ನಾಗಿ ಗೊತ್ತು. ಒಮ್ಮೆ ನನ್ನ ಹೆತ್ತವರು ಉಗ್ರಗಾಮಿಗಳು ಸೇನೆ ಮತ್ತು ಕಣಿವೆಯ ವಿವಿಧ ಭಾಗಗಳಲ್ಲಿ ಅಮಾಯಕ ಕಾಶ್ಮೀರ ಪಂಡಿತರು ಕ್ರೂರವಾಗಿ ಕೊಲ್ಲಲ್ಪಟ್ಟ ಬಗ್ಗೆ ಮಾತನಾಡುತ್ತಿದ್ದರು. ಅವರಿಗೆ ನಿಖರವಾಗಿ ಏನಾಯಿತು? ದಯವಿಟ್ಟು ಹೇಳು. ಅಂಜಲಿ ಕೂಡ ಅವರಿಂದ ಉತ್ತರ ಕೇಳಿದಳು. ಕೃಷ್ಣ ದತ್ ಹೇಳಿದರು, ಹೌದು. ಮುಂದೆ ಗುರಿಯಾಗುವ ಕಾಶ್ಮೀರ ಪಂಡಿತರನ್ನು ಸ್ಥಳೀಯ ಮಸೀದಿಯ ಗೋಡೆಗಳ ಮೇಲೆ ಅಂಟಿಸಲಾಗುವುದು. ಆ ದಿನಗಳಲ್ಲಿ ನಮ್ಮ ಮನೆಯಲ್ಲಿ ನಡೆಯುತ್ತಿದ್ದ ಚರ್ಚೆ ಇದೊಂದೇ. ಅವರು ಮಾತನಾಡುವಾಗ ನನ್ನ ಮತ್ತು ಅರ್ಜುನ್ನ ಕಣ್ಣುಗಳನ್ನು ನೋಡಿದರು. 1990. ಕಾಶ್ಮೀರ. ನಾವು ಬೆಂಗಳೂರಿಗೆ ಓಡಿಹೋದೆವು. ಆದ್ದರಿಂದ ಪರಿಸ್ಥಿತಿಗಳು ಸಹಜವಾದ ನಂತರ ನಾವು ಹಿಂತಿರುಗಲು ಸಾಧ್ಯವಾಗುತ್ತದೆ. ಒಂದು ದಿನ ಬೆಳಿಗ್ಗೆ ನೀವು ಎದ್ದ ನಂತರ ಅಲ್ಲಿ ನಿಮ್ಮ ಹೆತ್ತವರನ್ನು ನೀವು ಕಾಣಲಿಲ್ಲ. ಆಗ ಅಂಬೆಗಾಲಿಡುತ್ತಿದ್ದ ನಿಮ್ಮ ಸಹೋದರ ಅವರ ಬಗ್ಗೆ ವಿಚಾರಿಸಿದ್ದರು. ಅರ್ಜುನ್ ಮತ್ತು ನೀನು ಗಾರ್ಡನ್ ಏರಿಯಾಗೆ ಹೋದೆ ಮತ್ತು ಅವರಿಗೆ ಏನಾದರೂ ಭಯಾನಕವಾಗಿದೆ ಎಂದು ಅರಿತುಕೊಂಡೆ ಮತ್ತು ನೀವು ಅವರನ್ನು ಮತ್ತೆ ನೋಡದಿರಬಹುದು. ಏಕೆಂದರೆ ನೀವು ಮಕ್ಕಳಾಗಿದ್ದರಿಂದ ದ್ವಾರಕಾ ನಿಮಗೆ ಹೇಳುವುದಿಲ್ಲ. ಅವರಿಗೆ ಏನಾಯಿತು ಎಂದು ನಾನು ನಿಮಗೆ ಹೇಳುತ್ತೇನೆ. ನಿಮ್ಮ ಹೆತ್ತವರು ಮುಂಜಾನೆ ಸುಮಾರು 4-5 ಗಂಟೆಗೆ ಶ್ರೀನಗರದಲ್ಲಿರುವ ನಿಮ್ಮ ನಿರ್ಜನ ಮನೆಗೆ ನೆರೆಯವರ ಗಮನಕ್ಕೆ ಬರದಿರಲು ಬೆಂಗಳೂರಿಗೆ ಬರುವ ಮೊದಲು ಕಾಶ್ಮೀರ ಕಣಿವೆಯಿಂದ ಹೊರಡುವಾಗ ಅವರೆಲ್ಲರೂ ಅನಂತ್ನಾಗ್ನಲ್ಲಿ ಉಳಿದುಕೊಂಡಿದ್ದರು. ಅಗತ್ಯ ದಾಖಲೆಗಳನ್ನು ಪಡೆಯಲು ನುಸುಳಿದ್ದರು. ನಾವು ಜಮ್ಮು ಅಥವಾ ಬೆಂಗಳೂರಿಗೆ ಓಡಿಹೋಗಲು ನಿರ್ಧರಿಸಿದ್ದರೆ. ಆದರೆ ಬೇಗನೆ ಉಗ್ರಗಾಮಿಗಳಿಂದ ಹತನಾದ